ರಾತ್ರಿಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ, ಸರ್ವಾಧಿಕಾರಿ ಸರ್ಕಾರದಲ್ಲಿ. ಯಾವ ಕಾರಣಕ್ಕೆ ಕಸ್ಟಡಿ ತಗೊಂಡಿದ್ದೀವಿ ಅನ್ನೋದನ್ನು ಹೇಳಿಲ್ಲ, FIR ಕೊಟ್ಟಿಲ್ಲ. ಸ್ನೇಹಿತರೆ, CT ರವಿ ಅವರು ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ಅನ್ನುವ ಕಾರಣಕ್ಕೆ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇವರು ಯಾವ ಮಹಿಳೆಗೂ ಬಳಸಬಾರದಂತಹ ಪದವನ್ನು ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದನ್ನು CT ರವಿ ಅವರು ಒಪ್ಪಿಕೊಳ್ತಾ ಇಲ್ಲ. ಈ ಕಾರಣಕ್ಕೆ CT ರವಿ ಅವರನ್ನು ಪೊಲೀಸರು ಬಂಧಿಸಿದ್ದು, ಇದೀಗ ಇವರನ್ನು ಕೋರ್ಟಿಗೆ ಹಾಜರುಪಡಿಸುವಂತಹ ಸಿದ್ಧತೆಗಳು ನಡೀತಾ ಇದೆ. ಇನ್ನು CT ರವಿ ಅವರನ್ನು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಬಹಳಷ್ಟು ಏನಂತ ಹೇಳಿದ್ರೆ ಹೈ ಡ್ರಾಮಾಗಳೇ ನಡೀತು ಅಂತ ಹೇಳಬಹುದು. ಅವರನ್ನು ಪೊಲೀಸ್ ವಾಹನಕ್ಕೆ ಹತ್ತಲಿಕ್ಕೆ ಬಿಡದೇ ಇರುವುದಾಗಿರಬಹುದು, ಅಥವಾ ಅವರು ಪೊಲೀಸ್ ವಾಹನಕ್ಕೆ ಹತ್ತುವಂತಹ ಸಂದರ್ಭದಲ್ಲಿ ಗಲಾಟೆ ಮಾಡಿದಾಗಿರಬಹುದು, ಇದೆಲ್ಲವೂ ಕೂಡ. ಇನ್ನು CT ರವಿ ಅವರು ಇದರ ಕುರಿತು ಅಂದರೆ ಇವರನ್ನು ಇವತ್ತು ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕರೆದುಕೊಂಡು ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ CT ರವಿ ಅವರು ಮಾತನಾಡಿದ್ದು, ನನ್ನ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದೆ, ನನಗೆ ನಿನ್ನೆ 3 ಜಿಲ್ಲೆಗಳನ್ನು ದರ್ಶನ ಮಾಡಿಸಿದ್ರು, ಸುತ್ತಾಕ್ಸ್ತಾ ಇದ್ರು, ಕರೆಕ್ಟ್ ನನ್ನನ್ನು ಯಾವ ಕೇಸ್ ನಡಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಇನ್ನೂ ಕೂಡ ಹೇಳಲಿಲ್ಲ, ಹಾಗಾಗಿ ನಾನು ಈಗ ಮಾತನಾಡಲ್ಲ, ಮತ್ತೆ ಮಾತನಾಡ್ತೀನಿ ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್, ರಾತ್ರಿ ಎಲ್ಲ ಎಲ್ಲಿ ಸುತ್ತಾಡಿದ್ರಿ ಸರ್? ರಾತ್ರಿಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ. ನಾನು ಅದಕ್ಕೆ ಈಗಾಗಲೇ ನಾನು ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಯಾಕೆ ಸರ್ ಈ ರೀತಿ? ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ, ಸರ್ವಾಧಿಕಾರಿ ಸರ್ಕಾರದಲ್ಲಿ. ಹೆಚ್ಚಿಗೆ ದಿನ ನಡೆಯೋದಿಲ್ಲ, ಎಲ್ಲದಕ್ಕೂ ಲೆಕ್ಕ ಚುಕ್ತಾ ಹಾಗೆ ಗಾಯ ಆಗಿದೆ ಸರ್, ಲೆಕ್ಕ ಚುಕ್ತಾ ಹಾಗೆ ಆಗುತ್ತೆ. ಆರೋಗ್ಯ ತಪಾಸಣೆ ಆಗಿದೆ ಸರ್? ಇಲ್ಲ, ಯಾವ ಕಾರಣಕ್ಕೆ ಕಸ್ಟಡಿ ತಗೊಂಡಿದ್ದೀವಿ ಅನ್ನೋದನ್ನು ಹೇಳಿಲ್ಲ, FIR ಕೊಟ್ಟಿಲ್ಲ. ಮತ್ತು CT ರವಿ ಮಾತಾಡೋದು ಜನಪ್ರತಿನಿಧಿನ ಹೇಗೆ ನಡೆಸ್ಕೋಬೇಕು ಅನ್ನೋ ಆ ರೀತಿ ನಡೆಸ್ಕೊಂಡಿಲ್ಲ.